ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಹಿಪ್ಪಿ ಆ್ಯಪಿಂದ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ. ಆ್ಯಂಡ್ ನಿಮಗೆ ಎಷ್ಟು ಕಾಯಿನ್ಸಲ್ಲಿ ಎಷ್ಟು ರೂಪಾಯಿ ಸಿಗುತ್ತೆ ಅಂತಲೂ ಹೇಳ್ಕೊಡ್ತೀನಿ. ಆ್ಯಂಡ್ ಯಾವ ಥರ ರಿಡೀಮ್ ಮಾಡೋದಂತಲೂ ಹೇಳ್ಕೊಡ್ತೀನಿ. ಬ್ಯಾಂಕಿಗೆ ದುಡ್ಡು ಯಾವ ಥರ ಬರೋದಂತಲೂ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಸುಮಾರು ಜನಕ್ಕೆ ರಿಡೀಮ್ ಮಾಡಿದ್ರೂ ದುಡ್ಡು ಬರ್ತಾ ಇದ್ದಿಲ್ಲ ಅಲ್ಲ, ಏನು ಪ್ರಾಬ್ಲಮ್ಮು, ಏನಕ್ಕೆ ದುಡ್ಡು ಬರ್ತಾ ಇದ್ದಿಲ್ಲ ಅಂತಲೂ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹಿಪ್ಪಿ ಆ್ಯಪ್ದು ಎಲ್ಲ ಡೌಟ್ಸ್ ಏನಿದೆ ಎಲ್ಲನೂ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ರಿಡೀಮ್ ಮಾಡೋ ಪ್ರೋಸೆಸ್ ಏನಿದೆ ಅದನ್ನು ನೀವು ಕ್ಲೀನಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ಥರ ರಿಡೀಮ್ ಮಾಡೋದಂತ. ಸೊ ಎಲ್ಲ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರಿಡೀಮ್ ಯಾವ ಥರ ಮಾಡೋದಂತನೂ ನಿಮಗೆ ನಾನು ಹೇಳ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟ್ ಬಂದುಬಿಟ್ಟು ನಾವು ಹಿಪ್ಪಿ ಆ್ಯಪ್ ಏನಿದೆ ಅದು ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗ್ತಾಯಿದೆ. ಸೊ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಾವು ಹಿಪ್ಪಿ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ನ ಮಾಡ್ಕೋಬೇಕು. ಓಕೆನಾ ಗೈಸ್? ಸೊ ಡೌನ್ಲೋಡ್ ಆದಮೇಲೆ ಹೇಳ್ಕೊಡ್ತೀನಿ ನಿಮಗೆ ಪ್ರೋಸೆಸ್. ಸೊ ಇದು ಸುತ್ತಾ ಇದೆ. ಓಕೆ ಗೈಸ್, ಈಗ ನಮ್ಮದು ಹಿಪ್ಪಿ ಆ್ಯಪ್ ಏನಿದೆ ಅದು ಡೌನ್ಲೋಡ್ನ ಆಗಿದೆ. ಓಕೆನಾ? ಸೊ ಸಿಂಪಲಿ ಇಲ್ಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಿಪ್ಪಿ ಆ್ಯಪ್ ಏನಿದೆ ಅದು ಓಪನ್ ಆಗುತ್ತೆ. ಓಕೆನಾ? ಹಿಪ್ಪಿ ಆ್ಯಪ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲೊಂದು ಲೋಡಿಂಗ್ ತಗೋತಾ ಇದೆ, ಸ್ವಲ್ಪ ಪ್ರೊಸೆಸಿಂಗ್ ಆಗ್ತಾಯಿದೆ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಇದು ಅಲೋ ಕೊಡಿ. ಸೊ ಅಲೋ ಕೊಟ್ಟರೆ ನಿಮಗೆ ಆ್ಯಡ್ಸ್ ಏನಿದೆ ಅದೆಲ್ಲ ನೋಡ್ಕೋಬೇಕು, ನಿಮಗೆ ದುಡ್ಡು ಸಿಗಬೇಕಂದ್ರೆ. ಓಕೆನಾ? ಸೊ ಇಲ್ಲಿ ನೀವು ಫೋನ್ ನಂಬರಿಂದನೂ ಸೈನ್ ಅಪ್ ಮಾಡ್ಬೋದು, ಇಲ್ಲ ಫೇಸ್ಬುಕ್ಕಿಂದನೂ ಮಾಡ್ಬೋದು, ಗೂಗಲಿಂದನೂ ನೀವು ಸೈನ್ ಅಪ್ನ ಮಾಡ್ಬೋದು. ಓಕೆ, ನಾನು ಸಿಂಪಲಿ ಇಲ್ಲಿ ಗೂಗಲ್ ಏನಿದೆ ಅದರಿಂದ ಸೈನ್ ಅಪ್ ಮಾಡ್ಕೋತೀನಿ. ಓಕೆನಾ? ಇಲ್ಲ ನೀವು ಫೋನ್ ನಂಬರಿಂದನೂ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮದು ನೇಮು, ಜಿಮೇಲ್ ಎಲ್ಲ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ಎಷ್ಟು ಇಯರ್, ನಿಮ್ಮದು ಏಜ್ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮೇಲಾ ಫಿಮೇಲಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಲ್ಯಾಂಗ್ವೇಜ್ ಏನಿರುತ್ತೆ ಅದು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂನ ಕೊಡಿ. ಓಕೆನಾ? ಅದಾದಮೇಲೆ ವೀಡಿಯೋಸ್ ಎಲ್ಲ ಬರುತ್ತೆ, ನೀವು ನೋಡ್ಬೋದು. ಓಕೆನಾ? ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಲ್ಯಾಡ್ ಬರ್ತಾನೆ ಇದೆ. ಸೊ ನಿಮ್ಮದು ಕಾರ್ಡ್ಸ್ ಏನಿದೆ, ಸ್ಕ್ರ್ಯಾಚ್ ಕಾರ್ಡ್ಸ್ ಅದೆಲ್ಲ ನೀವು ಗಿಫ್ಟ್ ಆಪ್ಷನ್ ಏನಿರುತ್ತೆ ಅದರಲ್ಲೇ ಹೋಗಿಬಿಟ್ಟು ನೋಡಬೇಕು. ಓಕೆನಾ? ನಿಮ್ಮದು ಎಷ್ಟು ಕಾಯಿನ್ಸ್ ಸಿಕ್ಕಿದೆ, ಏನಕ್ಕೆ ಸ್ಕ್ರ್ಯಾಚ್ ಕಾರ್ಡ್ ಸಿಕ್ಕಿದೆ. ಆ್ಯಂಡ್ ನೀವು ವೀಡಿಯೋಸ್ ನೋಡ್ತಾ ಹೋದರೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಒಂದೊಂದು ವೀಡಿಯೋದಲ್ಲೂ ಆ್ಯಡ್ ಏನಿರುತ್ತೆ ಆ್ಯಡ್ ತೋರಿಸ್ತಾರೆ. ಸೊ ಈ ಆ್ಯಡ್ಸದ್ದೇ ಬಂದುಬಿಟ್ಟು ಇವ್ರು ಕ್ರಿಯೇಟರ್ಸ್ ಏನಿರ್ತಾರೆ ಅವರು ಈ ಆ್ಯಡ್ಸ್ ಶೋ ಆಗ್ತಾ ಇದೆಯಲ್ಲ, ಇದರಿಂದ ಆ ಕ್ರಿಯೇಟರ್ಸು ವೀಡಿಯೋ ಅಪ್ಲೋಡ್ ಮಾಡ್ತಾರಲ್ಲ ಆ ಕ್ರಿಯೇಟರ್ಸು ದುಡ್ಡು ಸಂಪಾದನೆನ ಮಾಡ್ತಾರೆ. ಯಾವುದರಿಂದ? ಇಲ್ಲಿ ಆ್ಯಡ್ ಶೋ ಆಗ್ತಿದೆಯಲ್ಲ ಅವ್ರ ವೀಡಿಯೋದಿಂದ. ಸೊ ಇದ್ರದ್ದು ನಮಗೆ ಕ್ರೈಟೇರಿಯಾ ಬಂದುಬಿಟ್ಟು ಏನಿರಬೇಕು ಈ ಆ್ಯಡ್ಸ್ ಬರಬೇಕಂದ್ರೆ ಅದನ್ನು ಹೇಳ್ಕೊಡ್ತೀನಿ. ಓಕೆನಾ? ಸೊ ನಾವು ಈ ಥರ ಸ್ಕ್ರಾಲ್ ಮಾಡಿ ನೋಡಿದಾಗ ಆ್ಯಡ್ಸ್ ಬರುತ್ತಲ್ಲ, ಆ್ಯಂಡ್ ಅದರಿಂದ ಬಂದುಬಿಟ್ಟು ನಮಗೆ ಸ್ಕ್ರ್ಯಾಚ್ ಕಾರ್ಡ್ ಸಿಗೋದು. ನಾವು ಎಷ್ಟು ರೀಲ್ಸ್ ನೋಡಿದ್ದೀವಿ, ಎಷ್ಟು ಆ್ಯಡ್ಸ್ ಪ್ಲೇ ಆಗಿದೆ, ನಾವು ಎಷ್ಟು ಆ್ಯಡ್ಸ್ ನೋಡಿದ್ದೀವಿ, ಅದರಿಂದ ನಮಗೆ ಸ್ಕ್ರ್ಯಾಚ್ ಕಾರ್ಡ್ ಸಿಗೋದು. ಓಕೆಲ್ಲ? ಈ ಥರ ನಿಮ್ಮ ವೀಡಿಯೋದಲ್ಲಿ ಆ್ಯಡ್ಸ್ ಬರಬೇಕಂದ್ರೆ ಅದಕ್ಕೇನು ಏನು ಕ್ರೈಟೇರಿಯಾ ಇದೆ, ಏನು ಕಂಪ್ಲೀಟ್ ಮಾಡಬೇಕು ನಾವು ಎಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ಸೆಟ್ಟಿಂಗಲ್ಲಿ ಹೋದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಯಾವ ಆಪ್ಷನು? ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮು. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಬಿ ಅಟ್ಲೀಸ್ಟ್ 18 ಇಯರ್ಸ್ ಓಲ್ಡ್, ನಿಮಗೆ 18 ಇಯರ್ ಏನಿದೆ ಅದಾಗಿರಬೇಕು. ಹ್ಯಾವ್ ಅಟ್ಲೀಸ್ಟ್ 2500 ಫಾಲೋವರ್ಸ್ ಆಗಿರಬೇಕು. ಹ್ಯಾವ್ ಎ ಅಟ್ಲೀಸ್ಟ್ ಟೋಟಲ್ 1 lakh ವ್ಯೂವ್ ಆನ್ ದಿ ವಿಡಿಯೋ ಪೋಸ್ಟ್. ನೀವು ಏನು ವೀಡಿಯೋಸ್ ಪೋಸ್ಟ್ ಮಾಡಿರ್ತೀರ ಅದರಲ್ಲಿ ನಿಮಗೆ 1 lakh ವ್ಯೂವ್ಸ್ ಬಂದಿರಬೇಕು ಟೋಟಲ್ ವೀಡಿಯೋಸಲ್ಲಿ. ಓಕೆನಾ? 2500 ಫಾಲೋವರ್ಸ್ ಇರಬೇಕು. ಈ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಆದಮೇಲೆ ನಿಮ್ಮ ವೀಡಿಯೋಸಲ್ಲೂ ಆ್ಯಡ್ಸ್ ಬರುತ್ತೆ. ಆ ಪ್ರಾಡಕ್ಟ್ ಆ್ಯಡು ಏನಿದೆ ಅದೆಲ್ಲ ನಿಮ್ಮದು ವೀಡಿಯೋಸಲ್ಲಿ ಶೋ ಆಗುತ್ತೆ. ಅದರಿಂದ ನೀವು ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ ರೀಲ್ಸ್ ನೋಡೋದ್ರಿಂದ ಸ್ಕ್ರ್ಯಾಚ್ ಕಾರ್ಡ್ ಮುಖಾಂತರ ನೀವೇನು ಮಾಡ್ಬೋದು, ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ ರೀಲ್ಸ್ ನೋಡಿದಾಗ ಎಷ್ಟು ಅವರು ಸ್ಕ್ರ್ಯಾಚ್ ಕಾರ್ಡಲ್ಲಿ ನಿಮಗೆ ಇಷ್ಟು ಕಾಯಿನ್ಸ್ ಅಂತ ಕೊಡ್ತಾರೆ, ಆ ಕಾಯಿನ್ನ ನೀವು ರಿಡೀಮ್ನ ಮಾಡ್ಕೋಬೋದು. ಯಾವ ಥರ ಏನು ಪ್ರೋಸೆಸ್, ಯಾವ ಥರ ರಿಡೀಮ್ ಮಾಡೋದಂತಲೂ ಹೇಳ್ಕೊಡ್ತೀನಿ. ಆ್ಯಂಡ್ ವೀಡಿಯೋ ಪೋಸ್ಟ್ ಮಾಡೋದು ಸಿಂಪಲಿ ಕ್ರಿಯೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೋಡ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ತೆಗೆದು ನೀವು ಅಪ್ಲೋಡ್ನ ಮಾಡ್ಬೋದು. ಯಾವುದಾದ್ರೂ ಒಂದು ಕ್ಯಾಟಗಿರಿ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ ಗೈಸ್? ಸೊ ಇದಾಯಿತು ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ ಅಂತ. ನೀವು ರೀಲ್ಸ್ ಏನಾದರೂ ಮಾಡೋದಾದರೆ ನಿಮ್ಮ ರೀಲ್ಸ್ನೇ ತೆಗೆದು ಇಲ್ಲಿ ಹಾಕ್ಬೋದು. ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ಗೆ ಏನಾದರೂ ವೀಡಿಯೋ ಮಾಡಿದರೆ ಅದನ್ನು ತೆಗೆದು ಹಾಕ್ಬೋದು. ಇಲ್ಲ ಬೇರೆ ವೀಡಿಯೋಸ್ ನೀವೇನಾದರೂ ಮಾಡ್ಬೋದು. ಬಟ್ ಕಾಪಿ ಕಾಂಟೆಂಟ್ ಇರಬಾರ್ದು. ನೀವು ಒರಿಜಿನಲ್ ಕಾಂಟೆಂಟ್ ಏನು ಕ್ರಿಯೇಟ್ ಮಾಡ್ತೀರಾ ಅದರಲ್ಲೇ ಕ್ರಿಯೇಟ್ ಮಾಡೋದು. ಇಲ್ಲಿ ಪೇಮೆಂಟ್ಸ್ ಪ್ರೂಫ್ ಏನಾದ್ರು ನೋಡಿ, ಈ ಥರ ರಿಡೀಮ್ ಮೇಲೆ ಹೋಗಿ ಇಲ್ಲಿ ಸೂಪರ್ ಕಾಯಿನ್ಸ್ ಏನಿದೆ ಇಲ್ಲಿ ರಿಡೀಮ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ಕಾಯಿನ್ಸ್ ಏನಾದರೂ ಇದ್ದರೆ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಆ್ಯಂಡ್ ಇನ್ನು ಏನು ಫೋನ್ಪೇ ಏನಾದರೂ ಇದ್ದರೆ, ಇಲ್ಲಾಂದರೆ ನಂಬರ್ನೂ ಕೊಟ್ಟು ನೀವು ಇದು ಮಾಡ್ಬೋದು. ಇಲ್ಲಾಂದರೆ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನು ಕೊಟ್ಟು ರಿಡೀಮ್ನ ಮಾಡ್ಕೋಬೋದು. ಆ್ಯಂಡ್ ನಾನು ಯಾವ ಥರ ರಿಡೀಮ್ ಮಾಡಿದೆ ನಿಮಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ.
ದುಡ್ಡು ಬಂದಿದೆಯಾ ಇಲ್ವಾ ಅಂತಲೂ ನಾನು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್. ಸೊ ಓಕೆ ಗೈಸ್, ಈಗ ನಾನು ನಿಮಗೆ ಹೇಳಿದ್ನಲ್ಲ ರಿಡೀಮ್ ಮಾಡೋ ಪ್ರಾಸೆಸ್ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ಸೊ ಹೇಳ್ತೀನಿ ನಿಮಗೆ ರಿಡೀಮ್ ಮಾಡೋ ಪ್ರಾಸೆಸ್ ಏನಂತ. ಸೊ ಆಲ್ರೆಡಿ ನಾನು ರಿಡೀಮ್ ಮಾಡಿದ್ದೀನಿ ನನ್ನ ಹಳೆ ಅಕೌಂಟಲ್ಲಿ. ಏನಿದೆ ನಾನು 1 lakh ಸಮಥಿಂಗ್ ಏನೋ ನಂದು ಏನು ಕಾಯಿನ್ಸ್ ಇತ್ತು ಅದನ್ನು ನಾನು ರಿಡೀಮ್ ಮಾಡಿದ್ದೀನಿ. ಓಕೆನಾ? ಸೊ ನಿಮಗೆ ಇಲ್ಲಿ 1000 ಕಾಯಿನ್ಸ್ದು ಎಷ್ಟು ರೂಪಾಯಿ ಸಿಗ್ತಾ ಇರುತ್ತೆ? 1 ರೂಪಾಯಿ ಸಿಗ್ತಾ ಇದೆ. 1000 ಕಾಯಿನ್ಸ್ದು ನಮಗಿಲ್ಲಿ 1 ರೂಪಾಯಿ ಸಿಗುತ್ತೆ ಆ್ಯಸ್ ಎ ಕ್ರಿಯೇಟರು. ಓಕೆನಾ? ಕ್ರಿಯೇಟರ್ ಅಂದರೆ ಲೈಕ್ ವೀಡಿಯೋ ಸ್ಕ್ರಾಲ್ ಮಾಡಿ ನೋಡೋದ್ರಿಂದ ಅದ್ರಲ್ಲಿ ಆ್ಯಡ್ಸ್ ಬರುತ್ತಲ್ಲ, ಆ ಆ್ಯಡ್ಸಿಂದ ನಮ್ಮದು ಕಾಯಿನ್ಸ್ ಏನಾಗುತ್ತೆ ಆಗ್ತಾ ಹೋಗುತ್ತೆ. ಕಾಯಿನ್ಸು ನಮ್ಮದು ಸೇರ್ತಾ ಹೋಗುತ್ತೆ. ಓಕೆನಾ? ಸೊ ಸೇರ್ತಾ ಹೋಗ್ತಾ ಸೊ ಈ ಕಾಯಿನ್ಸು ನಮ್ಮದು ಏನು ಆ್ಯಡ್ಸ್ ಮುಖಾಂತರ ನಾವು ಸ್ಕ್ರಾಲ್ ಮಾಡಿ ನೋಡ್ತೀವಲ್ಲ, ಈ ಆ್ಯಡ್ಸ್ ಮುಖಾಂತರ ನಮ್ಮದು ಕಾಯಿನ್ಸ್ ಏನು ಸೇರಿರುತ್ತೆ ಅದು ನಮಗೆ ಸ್ಕ್ರ್ಯಾಚ್ ಕಾರ್ಡ್ ಮುಖಾಂತರ ನಮಗೆ ಆ ಕಾಯಿನ್ಸ್ ಏನಿದೆ ಅದು ನಮಗೆ ಸಿಗುತ್ತೆ. ಓಕೆನಾ? ಸೊ ಆ ಸ್ಕ್ರ್ಯಾಚ್ ಕಾರ್ಡ್ದು ಕಾಯಿನ್ಸ್ ನಾವು ಏನು ಮಾಡ್ತೀವಿ? ರಿಡೀಮ್ ಮಾಡ್ತೀವಿ. ಓಕೆನಾ? ಸೊ ರಿಡೀಮ್ ಮಾಡಿದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಆ್ಯಂಡ್ ಪೇಟಿಎಮ್ ನಂಬರ್ ಅದೆಲ್ಲ ಆ್ಯಡ್ ಮಾಡಿದಾಗ ಸೊ ರಿಡೀಮ್ಗೆ ನಾನು ಹಾಕಿದ್ದೀನಿ. ಓಕೆನಾ? ಸೊ ರಿಡೀಮ್ಗೆ ಹಾಕಿಬಿಟ್ಟು ನಾನು 1 ತಿಂಗಳಾಯಿತು, ನಂದು ಇನ್ನೂ ಏನಿದೆ ಪೇಮೆಂಟು ಬರಲಿಲ್ಲ ಗಾಯ್ಸ್. ಸೊ ಟೋಟಲಿ ಈ ಆ್ಯಪ್ ಬಂದುಬಿಟ್ಟು ನೀವು ಈ ಆ್ಯಪ್ ಮೇಲೆ ಟೈಮ್ ವೇಸ್ಟ್ ಮಾಡೋದು ವೇಸ್ಟ್ ಅಂದರೆ ತುಂಬ ವೇಸ್ಟು. ಓಕೆನಾ? ಸೊ ಯಾರೂ ಈ ಆ್ಯಪ್ ಮೇಲೆ ಟೈಮ್ನ ವೇಸ್ಟ್ ಮಾಡಬೇಡಿ. ಸೊ ಯಾರೆಲ್ಲ ರಿಡೀಮ್ ಮಾಡಿದ್ದೀರಾ, ಯಾರಿಗೆಲ್ಲ ಅಮೌಂಟ್ ಬಂದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ದುಡ್ಡು ಸಿಕ್ಕಿದ್ದ ಇಲ್ವಾ ಅಂತ. ಆ್ಯಂಡ್ ನಾನು ನಿಜ ಹೇಳೋದಾದರೆ ನನಗೆ ಯಾವುದೇ ದುಡ್ಡು ಈ ಆ್ಯಪ್ ನನಗೆ ಕೊಡಲಿಲ್ಲ. ಸೊ ಯಾವುದೇ ಸ್ಕ್ರ್ಯಾಚ್ ಕಾರ್ಡ್ ದುಡ್ಡು ಏನು ನನ್ನದು ಬಂದಿತ್ತು ಆ್ಯಂಡ್ ಯಾವುದು ನಾನು ರಿಡೀಮ್ಗೆ ಹಾಕಿದೆ ಅದು ಯಾವುದೇ ದುಡ್ಡು ನನಗೆ ಸಿಗಲಿಲ್ಲ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಸ್ಟಾರ್ಟಿಂಗಲ್ಲೇ. ಸೊ ಏನು ಪೇಮೆಂಟ್ ಪ್ರೂಫ್ ಏನಿದೆ ಆ್ಯಂಡ್ ಪ್ರೊಸೆಸ್ ಏನಿದೆ ಲಾಸ್ಟಲ್ಲಿ ತಿಳ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ಯೂಶ್ವಲಿ ಈ ಆ್ಯಪ್ ಏನಕ್ಕೆ ಸುಮ್ಮನೆ ಈ ಥರ ಮಾಡ್ತಾಯಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಕ್ರಿಯೇಟರ್ಸು ಯಾರೆಲ್ಲ ವೀಡಿಯೋಸ್ ಕ್ರಿಯೇಟ್ ಮಾಡಿ ಹಾಕ್ತಾರೆ ಅವ್ರಿಗೇನಾದರೂ ದುಡ್ಡು ಕೊಡ್ತಿದೆಯಾ ಏನೋ ಗೊತ್ತಿಲ್ಲ. ಬಟ್ ರೀಲ್ಸ್ ನೋಡೋರಿಗೆ ಯಾರಿಗೂ ದುಡ್ಡು ಸಿಗ್ತಾ ಇಲ್ಲ. ಓಕೆನಾ? ಸೊ ಸ್ಪೆಷಲಿ ನಾನು ಕೂಡ ತುಂಬ 2 lakhsವರೆಗೂ ರಿಡೀಮ್ ಮಾಡಿದ್ದೀನಿ ಕಾಯಿನ್ಸ್ನ. ಬಟ್ ಆದರೂ ಇದುವರೆಗೂ ನನಗೆ ಒಂದೇ 1 ರೂಪಾಯಿ ಆ ಹಿಪ್ಪಿ ಆ್ಯಪಿಂದ ದುಡ್ಡು ಸಿಗಲಿಲ್ಲ. ಸೊ ಟೋಟಲಿ ನಾನು ಟೈಮ್ನ ವೇಸ್ಟ್ ಮಾಡಿದ್ದು ಅದರಲ್ಲಿ ರೀಲ್ಸ್ ನೋಡಿ. ಓಕೆನಾ? ಸೊ ನೀವು ಕೂಡ ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಹಿಪ್ಪಿ ಆ್ಯಪಲ್ಲಿ ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಬಿಡಿ. ಓಕೆನಾ? ಸೊ ನೀವು ಯಾವುದರಲ್ಲಿ ವರ್ಕ್ ಮಾಡಬೇಕು ಅದರಲ್ಲಿ ಜೆನ್ಯೂನಾಗಿ ವರ್ಕ್ ಮಾಡಿ. ಈ ಥರ ಫೇಕ್ ಆ್ಯಪ್ ಮೇಲೆ ಯಾರೂ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್? ಯಾವುದೇ ರಿಡೀಮ್ ನನಗೆ ಸಿಗಲಿಲ್ಲ. ಯಾವುದೇ 1 ರೂಪಾಯಿನೂ ನನಗೆ ಹಿಪ್ಪಿ ಆ್ಯಪಿಂದ ಸಿಗಲಿಲ್ಲ. ಓಕೆ, ನಿಮ್ಗೇನಾದರೂ ಸಿಕ್ಕಿದ್ರೆ ನನಗೆ ಕಾಮೆಂಟಲ್ಲಿ ನೀವು ಹೇಳ್ಬೋದು ನನಗೆ ದುಡ್ಡು ಸಿಕ್ಕಿದೆಯಾ ಇಲ್ವಾ ಅಂತ. ಸೊ ಯಾರೆಲ್ಲ ಹಿಪ್ಪಿ ಆ್ಯಪ್ ಯೂಸ್ ಮಾಡ್ತಿದ್ದೀರಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆನಾ? ಸೊ ನನಗೂ ಗೊತ್ತಾಗಬೇಕಲ್ಲ ಸೊ ದುಡ್ಡು ಸಿಗ್ತಾ ಇದೆಯಾ ಇಲ್ವಾ ನಿಜಾನ ಅಂತ. ಓಕೆನಾ? ಸೊ ನನಗೆ ದುಡ್ಡು ಬಂದಿಲ್ವಾ ಇಲ್ಲ ನಿಮಗೆ ಬಂದಿದೆಯಾ ಏನು ಅಂತ ನನಗೂ ಗೊತ್ತಾಗಬೇಕು. ಸೊ ನನಗೆ ಬಂದಿಲ್ಲ ಅಂದರೆ ಅದು ಏನು ಕಾರಣಕ್ಕೆ ಬಂದಿಲ್ಲ ಅಂತಲೂ ನನಗೆ ಗೊತ್ತಾಗಬೇಕು. ಸೊ ನನಗಂತೂ ಒಂದೇ 1 ರೂಪಾಯಿ ಸಿಕ್ಕಿಲ್ಲ. ಸೊ ನಿಮಗೇನಾದರೂ ಸಿಕ್ಕಿದ್ರೆ ನೀವು ವರ್ಕ್ ಮಾಡಿ ಹಿಪ್ಪಿ ಆ್ಯಪಲ್ಲಿ. ಸೊ ಯಾರಿಗೆಲ್ಲ ಸಿಗಲಿಲ್ಲ ದುಡ್ಡು, ಯಾರಿಗೆಲ್ಲ ಸಿಗ್ತಾ ಇಲ್ಲ, ಸೊ ಅವರು ಪ್ಲೀಸ್ ಈ ಆ್ಯಪ್ನ ಬಿಟ್ಬಿಡಿ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಹಿಪ್ಪಿ ಆ್ಯಪಿಂದ ಹೋಗಬೇಡಿ. ಓಕೆನಾ ಗೈಸ್? ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತಲೂ ಅನ್ಕೊತೀನಿ. ಓಕೆನಾ ಗೈಸ್? ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.